ಯುಕೆ ಮೀಡಿಯಾಗೆ ಸ್ವಾಗತ. ನಾನ್ ಜಗದೀಶ್. ಕೊನೆಗೂ ಆರ್ಸಿಬಿ ತಂಡ ಸೋಲ್ಡ್ ಆಗಿದೆ. ಆರ್ಸಿಬಿ ಇತಿಹಾಸದಲ್ಲೇ ಈಗ ಹೊಸ ಯುಗ ಶುರುವಾಗಿದೆ. ಇತಿಹಾಸದಲ್ಲೇ ಅಂದ್ರೆ IPL ಇತಿಹಾಸದಲ್ಲಿ ಆರ್ಸಿಬಿ ತಂಡ ಅತಿ ಹೆಚ್ಚು ಬೆಲೆಗೆ ಸೆಲ್ ಆಗಿರುವಂತದ್ದು. ಇನ್ನು ರಾಜಸ್ಥಾನ್ ತಂಡ ಕೂಡ ಸೆಲ್ ಆಗಿದೆ. ಅದು ಎಷ್ಟು ಕೋಟಿಗೆ ಸೆಲ್ ಆಗಿದೆ, ಮತ್ತೆ ಇನ್ನೇನು ಕ್ರಿಕೆಟ್ ಅಪ್ಡೇಟ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. IPL 2025ರ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬರೋಬ್ಬರಿ 1.78 ಬಿಲಿಯನ್ ಅಂದ್ರೆ 16,600 ಕೋಟಿ ಮೊತ್ತಕ್ಕೆ ಮಾರಾಟವಾಗಿ ಹೊಸ ದಾಖಲೆ ಬರೆದಿದೆ. ಅಂದ್ರೆ ಡಿಯಾಜಿಯೋದಿಂದ ಆದಿತ್ಯ ಬಿರ್ಲಾ ಗ್ರೂಪ್ಸ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ಸ್, ಬೋಲ್ಟ್ ವೆಂಚರ್ಸ್ ಹಾಗೂ ಅಮೆರಿಕದ ಬ್ಲ್ಯಾಕ್ ಸ್ಟೋನ್ ಒಳಗೊಂಡ ಹೂಡಿಕೆದಾರರ ಒಕ್ಕೂಟವು ಜಂಟಿಯಾಗಿ ಈ ತಂಡವನ್ನ ಖರೀದಿಸಿದೆ. ಇದು IPL ಇತಿಹಾಸದಲ್ಲೇ ಅತಿ ದೊಡ್ಡ ಮಾರಾಟವಾಗಿದೆ. ಹಾಗಾಗಿ RCB ಈಗ ಹೊಸ ಇತಿಹಾಸವನ್ನ ಸೃಷ್ಟಿಸ್ತಾ ಇರುವಂತದ್ದು. 16,600 ಕೋಟಿ ರೂಪಾಯಿ ಮೊತ್ತದ ಈ ಒಪ್ಪಂದವು IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಫ್ರಾಂಚೈಸಿ ಎಂಬ ಹೆಗ್ಗಳಿಕೆಗೆ RCB ಪಾತ್ರವಾಗಿರುವಂತದ್ದು. ಇನ್ನು ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು ಈ ಹೊಸ ಮಾಲೀಕತ್ವ ಅಡಿಯಲ್ಲಿ ತಂಡದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. IPL 2026ರ ಸೀಸನ್ ಮುಗಿದ ನಂತರ ಈ ಹೊಸ ಮಾಲೀಕತ್ವವು ಅಧಿಕೃತವಾಗಿ ಜಾರಿಗೆ ಬರಲಿದೆ. ಅಲ್ಲಿಯವರೆಗೆ ಡಿಯಾಜಿಯೋ ಸಂಸ್ಥೆಯ ತಂಡವು ಜವಾಬ್ದಾರಿಯನ್ನ ಮುಂದುವರಿಸಲಿದೆ. ಈ ಒಪ್ಪಂದವು ಕೇವಲ ಪುರುಷರ ತಂಡಕ್ಕೆ ಸೀಮಿತವಾಗಿಲ್ಲ. RCB ಮಹಿಳಾ ತಂಡವನ್ನ ಇದೇ ಒಕ್ಕೂಟವು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇನ್ನು ಈ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ, ಕಳೆದ 2 ದಶಕದಲ್ಲೇ IPL ಜಾಗತಿಕ ಕ್ರೀಡಾಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದು ಭಾರತೀಯ ಕ್ರಿಕೆಟ್ನ ಮುಖವನ್ನೇ ಬದಲಿಸಿದೆ. ಭಾರತಕ್ಕೆ ಅಗಾಧ ಮೌಲ್ಯವನ್ನ ಸೃಷ್ಟಿಸಿದೆ. ಆಧುನಿಕ ಕ್ರೀಡೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ಫ್ರಾಂಚೈಸಿಗಳಲ್ಲಿ ಒಂದಾದ RCB ಆದಿತ್ಯ ಬಿರ್ಲಾ ಗ್ರೂಪ್ಗೆ ತನ್ನ ಸಂಸ್ಥೆ ನಿರ್ಮಾಣದ ಪರಂಪರೆಯನ್ನ ಜಾಗತಿಕ ಕ್ರೀಡಾ ಕ್ಷೇತ್ರಕ್ಕೆ ವಿಸ್ತರಿಸಲು ಒಂದು ವಿಶಿಷ್ಟ ವೇದಿಕೆಯನ್ನ ನೀಡುತ್ತದೆ. ಇನ್ನು ಈ ಆಸ್ತಿಯ ಪಾಲಕರಾಗಲು ನಾವು ಸಂತೋಷ ಪಡ್ತೇವೆ ಮತ್ತು ಈ ಅಸಾಧಾರಣ ಪರಂಪರೆಯನ್ನ ನಾವು ಮತ್ತಷ್ಟು ನಿರ್ಮಿಸಲು ಬದ್ಧರಾಗಿದ್ದೇವೆ ಎಂದು ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷ ಕುಮಾರ್ ಮಂಗಲಂ ಬಿರ್ಲಾ ಹೇಳಿದ್ದಾರೆ. ಇನ್ನು RCBಯ ಬಗ್ಗೆ ಮತ್ತೊಂದು ಮಹತ್ವದ ಸುದ್ದಿಯನ್ನ ನೋಡೋದಾದ್ರೆ, 2025ರ ಸಂಭ್ರಮಾಚರಣೆ ವೇಳೆ RCB ಸಂಭ್ರಮಾಚರಣೆ ವೇಳೆ ಮೃತಪಟ್ಟವರ ಬಗ್ಗೆ ವಿಶೇಷ ಗೌರವವನ್ನು RCB ಇಲ್ಲಿ ಸಲ್ಲಿಸ್ತಾ ಇದೆ. ಯಾವ ತರದ ಗೌರವ ಅಂತಂದ್ರೆ, ಈ ಬಾರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಭಾಗದಲ್ಲಿ ಕೆಲವು ಸೀಟುಗಳು ಶಾಶ್ವತವಾಗಿ ಖಾಲಿಯಾಗಿರಲಿವೆ. ಕಳೆದ ವರ್ಷ ಅಂದ್ರೆ ನಡೆದ ಆ ಭೀಕರ ದುರಂತದ ನೆನಪುಗಳನ್ನ ಇದು ಕಣ್ಣಿಗೆ ಕಟ್ಟುವಂತೆ ಮಾಡಲಿದ್ದು, ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಯ ಕಣ್ಣಾವಲಿಗಳನ್ನ ಒದ್ದೆಯಾಗಿಸುವಂತಿದೆ. ಅಂದ್ರೆ ಆ ಒಂದು 11 ಸೀಟುಗಳು ಇನ್ನು ಟಿಕೆಟ್ ಯಾವುದೇ ಕಾರಣಕ್ಕೂ ಖರೀದಿ ಮಾಡುವಂತಿಲ್ಲ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು RCB ಫ್ರಾಂಚೈಸಿ ಸೇರಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಸ್ಟೇಡಿಯಂನ ಪ್ರಮುಖ ಸ್ಟ್ಯಾಂಡ್ಗಳಲ್ಲಿರುವ 11 ಸೀಟ್ಗಳನ್ನ ಸಾರ್ವಜನಿಕ ಮಾರಾಟದಿಂದ ಶಾಶ್ವತವಾಗಿ ಹಿಂಪಡೆಯಲಾಗಿದೆ. ಅಂದ್ರೆ ಜೂನ್ 4, 2025ರಂದು RCB ಮೊದಲ ಬಾರಿ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ ತುಳಿತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ ಆ 11 ಅಭಿಮಾನಿಗಳ ಸ್ಮರಣಾರ್ಥ ಈ ಭಾವುಕ ತೀರ್ಮಾನವನ್ನ RCB ಫ್ರಾಂಚೈಸಿ ಈಗ ಕೈಗೊಂಡಿರುವಂತದ್ದು. ಹಾಗಾಗಿ ಕ್ರೀಡಾ ಇತಿಹಾಸದ ಕರಾಳ ದಿನ ಅಂತ ಹೇಳಲಾಗ್ತಾ ಇರುವಂತ ಆ ಒಂದು ದಿನವನ್ನ ನೆನಪಿಸಿಕೊಂಡು ಕಪ್ ಗೆದ್ದ ಖುಷಿಯಲ್ಲಿ ಸ್ಟೇಡಿಯಂ ಹೊರಗಡೆ ನಿಮಗೆ ಗೊತ್ತಿರುವಂತಹ ವಿಚಾರ ಮತ್ತೆ ಹೇಳುವಂತ ಅಗತ್ಯ ಇಲ್ಲ. ಹಾಗಾಗಿ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನವಾಗಿ ನಾವು ಆ ದಿನವನ್ನು ಆಚರಿಸಿದ್ವಿ. ಆದರೆ ಆ ನೋವನ್ನ ಮರೆಯಲಿಕ್ಕೆ ನೆನಪಿಸಿಕೊಳ್ಳುವಂತಹ ಯತ್ನದ ಬಗ್ಗೆ ಈ ಬಗ್ಗೆ ಮಾತನಾಡಿರುವಂತಹ KSC ಇನ್ನು ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈ ಬಗ್ಗೆ ಮಾತನಾಡಿ ಆ ಒಂದು 11 ಜನಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು IPLನ ಮತ್ತೊಂದು ಮಹತ್ವದ ಸುದ್ದಿಯನ್ನ ನೋಡೋದಾದ್ರೆ, ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಸೆಲ್ ಆಗಿರುವಂತದ್ದು. ಅಂದ್ರೆ IPL ಫ್ರಾಂಚೈಸಿಗಳಿಗೆ ಭಾರಿ ಬೇಡಿಕೆ ಕೂಡ ಇರುವಂತದ್ದು. RCB ಸೆಲ್ ಆಗುವ ಮುನ್ನವೇ, ಅದಕ್ಕಿಂತ ಮುಂಚೆನೆ ಅಂದ್ರೆ RCBಗೆ ಏನು ಸೆಲ್ ಆಗಿದೆ ಅನ್ನುವ ಸುದ್ದಿ ಬರೋಕ್ಕಿಂತ ಮುಂಚೆನೆ ರಾಜಸ್ಥಾನ್ ರಾಯಲ್ಸ್ ಮಾರಾಟವಾಗಿರುವಂತದ್ದು. ಭಾರತ ಮೂಲದ ಅಮೆರಿಕನ್ ಉದ್ಯಮಿ ಕಾಲ್ ಸೋಮಾನಿ ಅವರು ರಾಯಲ್ಸ್ ತಂಡಕ್ಕೆ ನೂತನ ಮಾಲೀಕರಾಗಿದ್ದಾರೆ. ಇವರ ನೇತೃತ್ವದ ಕನ್ಸಾರ್ಟಿಯಂನಿಂದ ರಾಯಲ್ಸ್ ನ ಖರೀದಿಯಾಗಿದೆ. ಒಟ್ಟು ಎಷ್ಟು ಕೋಟಿಗೆ ಅಂತಂದ್ರೆ 15.28 ಸಾವಿರ ಕೋಟಿ ರೂಪಾಯಿಗೆ ಡೀಲ್ ಆಗಿರುವಂತದ್ದು. ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ IPL ಅಲ್ಲೂ ಕೂಡ ಖರೀದಿ ಮಾಡಿರುವಂತದ್ದು. ಅಂದ್ರೆ ಅದು ಕೂಡ ಸೆಲ್ ಆಗಿರುವಂತದ್ದು. RCB ಹೇಗೆ ಸೆಲ್ ಆಯಿತು ಅದು ಕೂಡ ಸೆಲ್ ಆಗಿರುವಂತದ್ದು. ಅಂದ್ರೆ 2026 ನಂತರ 2027ಕ್ಕೆ ಈ ಒಂದು ಮಾಲೀಕತ್ವವನ್ನ ಆ ಸಂಸ್ಥೆ ಪಡೆಯಲಿದೆ.
ಅಮೆರಿಕದ ರಿಟೇಲ್ ಕಿಂಗ್ ಎನಿಸಿದ ವಾಲ್ಮಾರ್ಟ್ ಮೊದಲಾದ ಹಲವು ಸಂಸ್ಥೆಗಳು ಸೇರಿ ಮಾಡಿಕೊಳ್ಳಲಾದ ಕನ್ಸಾರ್ಟಿಯಂ ಅಥವಾ ಗುಂಪು ರಾಯಲ್ಸ್ ಫ್ರೆಂಚೈಸಿ ಚುಕ್ಕಾಣಿ ಹಿಡಿದಿದೆ. ಕನ್ಸಾರ್ಟಿಯಂ ನೇತೃತ್ವ ವಹಿಸಿರುವ ಕಾಲ್ ಸೋಮಾನಿ ಅವರು ಭಾರತ ಮೂಲದ ಅಮೆರಿಕನ್ ಉದ್ಯಮಿ. ಸದ್ಯ ರಾಜಸ್ಥಾನ್ ರಾಯಲ್ಸ್ ಮಾರಾಟವಾಗಿರುವ ಸುದ್ದಿ ಈಗ ಕೇಳಿ ಬಂದಿರುವಂಥದ್ದು. ಅಂದರೆ ಮಾಧ್ಯಮಗಳಿಗೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ 15.28 ಕೋಟಿ ರೂಪಾಯಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಈಗ ಸೆಲ್ ಆಗಿರುವಂಥದ್ದು. ಅಂದರೆ IPL ಇತಿಹಾಸದಲ್ಲಿ ಆಗಲೇ ಹೇಳಿದಂತೆ ನಮ್ಮ RCB ತಂಡ ಅತಿ ಹೆಚ್ಚು ಬೆಲೆಗೆ 16,600 ಕೋಟಿ ರೂಪಾಯಿಗೆ ಸೆಲ್ ಆಗಿರುವಂಥದ್ದು. ಹಾಗಾಗಿ 2026 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಈ ಎರಡು ತಂಡಗಳು ಸೆಲ್ ಆಗಿರುವಂಥದ್ದು. ಅಂದರೆ 2026ರಲ್ಲಿ ಹಳೆಯ ಓನರ್ಸ್ಗಳೇ ಇದನ್ನು ಮುಂದುವರಿಸ್ತಾರೆ. 2027ಕ್ಕೆ ಈ ಎರಡು ಮಾಲೀಕತ್ವ ಹೊಸ ಮಾಲೀಕತ್ವದೊಂದಿಗೆ ಎರಡು ತಂಡಗಳು ಈಗ ಹೊಸದಾಗಿ ಮಾಲೀಕತ್ವದೊಂದಿಗೆ 2027ಕ್ಕೆ ಕಣಿಕ್ಕಿಳಿಯಲಿದೆ. ಇನ್ನು ಈ ಮಾಹಿತಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಮ್ಮ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.